ಇನ್ನು ಮೈಸೂರು ಮೂಡ ಹಗರಣ ಇದ್ರ ಬಗ್ಗೆ ಪ್ರತಿನಿತ್ಯ ಮಾತನಾಡಲಿಲ್ಲ ಅಂತಂದರೆ ಆಗದೇ ಇಲ್ವೇನೋ. ಯಾಕೆಂದರೆ ಬಗದಷ್ಟು ಭ್ರಷ್ಟಾಚಾರದ ವಿಚಾರಗಳು ಹೊರಗೆ ಬರ್ತಾನೇ ಇದೆ. ದಿನಕ್ಕೊಂದು ಸುದ್ದಿ, ಅವ್ರು ಅಲ್ಲಿ ಹಾಗೆ ಮಾಡಿದ್ದಾರೆ, ಇಲ್ಲಿ ಇವ್ರು ಹೀಗೆ ಮಾಡಿದ್ದಾರೆ ಅಂತ. ಇವತ್ತು ಕೂಡ ಅದೇ ರೀತಿ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಾ ಇದೆ. GTD ಅಳಿಯನಿಗೆ ಮತ್ತೆ 19 ಸೈಟ್ ಪರಿಹಾರ ಕೊಟ್ಟಿದೆ ಮೂಡ. ಭೂಸ್ವಾಧೀನಕ್ಕೆ ಪರಿಹಾರ ಕೊಟ್ಟ ಮೇಲೂ ಸೈಟ್ ಕೊಟ್ಟಿದ್ದು ಹೇಗೆ? ದಾಖಲೆ ಸಮೇತ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಪೋಸ್. GTD ಅಳಿಯನಿಗೆ, GT ದೇವೇಗೌಡರ ಅಳಿಯನಿಗೆ 19 ಸೈಟ್ಗಳನ್ನು ಕೊಡಲಾಗಿದೆ. 19 ಸೈಟ್ಗಳು ತಮಾಷೆ ಆಟ ಅಲ್ಲ. ಮೂಡ ವಶಪಡಿಸಿಕೊಂಡ ಭೂಮಿ GTD ಅಳಿಯನ ಹೆಸರಿಗೆ ರಿಜಿಸ್ಟರ್ ಆಗಿದೆ. ಶಾಸಕ GT ದೇವೇಗೌಡರ ಅಳಿಯ ಮಹೇಂದ್ರ 50-50 ಅನುಪಾತದಲ್ಲಿ ಪಡೆದಂತಹ ಸೈಟ್ ಇದು. ಮಹೇಂದ್ರ ಜಮೀನು ಖರೀದಿ ವಿಚಾರದಲ್ಲಿ ಭಾರೀ ಗೋಲ್ಮಾಲ್ ಆಗಿದೆ ಅಂತ ದಾಖಲೆ ಪ್ರಕಾರ 2020 ಸೆಪ್ಟೆಂಬರ್ನಲ್ಲಿ ಜಮೀನು ಖರೀದಿ ಮಾಡಿರ್ತಕ್ಕಂಥದ್ದಂತೆ. ದೇವನೂರು ಗ್ರಾಮದ ಸರ್ವೆ ನಂಬರ್ 81/2ರಲ್ಲಿ 2.22 ಎಕರೆ ಭೂಮಿ ಖರೀದಿ. 2021 ಮೇ ತಿಂಗಳಲ್ಲಿ 50-50 ಅನುಪಾತದಲ್ಲಿ 19 ಸೈಟ್ ಪಡೆದ್ರು ಮಹೇಂದ್ರ. ಜಮೀನು ಖರೀದಿ ಮಾಡಿದ ಕೇವಲ 7 ತಿಂಗಳ ಅಂತರದಲ್ಲೇ ಪರಿಹಾರ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅನುಮಾನಗಳೇನು? ಅಯ್ಯೋ ಒಂದಾ ಎರಡ ಇವ್ರದು ಬೇಕಾಬಿಟ್ಟು ನೋಡಿ. ಇವರು GT ದೇವೇಗೌಡರ ಅಳಿಯ ಮೊನ್ನೆ ಏನೋ ಹೇಳ್ಬಿಟ್ರು, GT ದೇವೇಗೌಡರು ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗಲಿ ಅಂತ. ರೈತರ ಜಮೀನು ಅದನ್ನು ಅಕ್ವೈರ್ ಮಾಡಿಕೊಂಡ್ರೆ 50-50 ಅನುಪಾತದಲ್ಲಿ 2009 ನಂತರ ಸೈಟ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಓಕೆ. ಬಟ್ ಇವೆಲ್ಲವೂ ಕೂಡ ಭ್ರಷ್ಟಾಚಾರ. ಬೇಕು ಅಂತ ಸೈಟ್ ಖರೀದಿ ಮಾಡೋದು, ಜಾಗ ಖರೀದಿ ಮಾಡೋದು, ಅದನ್ನು ಮೂಡಾಗೆ ಸ್ವಾಧೀನಪಡಿಸ್ಕೊಳ್ಳೋಕೆ ಬಿಟ್ಬಿಡೋದು, ಅವರಿಂದ ಸೈಟ್ ಪಡ್ಕೊಳ್ಳೋದು, ಇದು ನಡೀತಾ ಇರತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ KP ನಾಗರಾಜ್ ಅವರಿಂದ ಪಡ್ಕೋತೀನಿ. ಗುಡ್ ಮಾರ್ನಿಂಗ್ KP. ಈಗ ಮಹೇಂದ್ರ ಅವರು ಜಮೀನನ್ನು ಖರೀದಿ ಮಾಡಿರ್ತಕ್ಕಂಥದ್ದೇ ಅನುಮಾನ ಮೂಡಿಸ್ತಾ ಇದೆಯಾ? ಅಂದರೆ ಸೈಟ್ಗಳಾಗಿ ಕನ್ವರ್ಟ್ ಮಾಡಿ ಪಡ್ಕೊಳ್ಳೋದಕ್ಕೆ ಅಂತಲೇ ಜಮೀನು ಖರೀದಿ ಮಾಡಿದ್ದಾರೆ ಅಂತನಾ ಹೇಗೆ? ಅರವಿಂದ್, ಎಕ್ಸಾಕ್ಟ್ಲಿ ಅರವಿಂದ್. ಇದರಲ್ಲಿ 2 ತರದ ಗೋಲ್ಮಾಲ್ ಆಗಿರುವಂತಹದ್ದು ಈಗ ದಾಖಲೆಗಳು ಸ್ಪಷ್ಟವಾಗ್ತಾ ಇರುವಂತದ್ದು. ಒಂದು, ಆಲ್ರೆಡಿ ಸ್ವಾಧೀನ ಆಗಿರುವಂತಹ ದೇವನೂರು ಬಡಾವಣೆಯ ಸರ್ವೆ ನಂಬರ್ಗಳನ್ನ ಸ್ವಾಧೀನ ಮಾಡಿ ಅದನ್ನ ಲೇಔಟ್ ಆಗಿ ಪರಿವರ್ತನೆ ಆದ ನಂತರದಲ್ಲಿ ಅದನ್ನ ಖರೀದಿ ಮಾಡುವಂತಹದ್ದು ಮಹೇಂದ್ರ ಅವರು ಶಾಸಕರಾಗಿರುವಂತಹ GT ದೇವೇಗೌಡ ಅವರ ಸೋದರ ಅಳಿಯ. ಮೊದಲನೇ ಪ್ರಶ್ನೆ ಇರುವಂತಹದ್ದು, ಮೂಡದವರು ಲ್ಯಾಂಡ್ ಅನ್ನ ಸ್ವಾಧೀನ ಪಡಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಕೂಡ ಸಂಬಂಧಪಟ್ಟಂತ ರೈತರಿಗೆ ಕೊಟ್ಟ ಮೇಲೆ ಸ್ವಾಧೀನ ಆಗಿರುವಂತಹ ಭೂಮಿ ಯಾವ ರೀತಿಯಾಗಿ ಮಹೇಂದ್ರ ಹೆಸರಿಗೆ ರಿಜಿಸ್ಟರ್ ಆಯಿತು? ಅದೇ ಮೂಲವಾದಂತಹ ಪ್ರಶ್ನೆ. ಅದಕ್ಕಿಂತಲೂ ಬಹಳ ಇನ್ನೊಂದು ಪ್ರಶ್ನೆ ಇರುವಂತಹದ್ದು ಅರವಿಂದ್, ಇಡೀ ಪ್ರಕರಣದಲ್ಲಿ ಪರಿಹಾರವನ್ನ ಕೊಟ್ಟ ನಂತರದಲ್ಲಿ ಇದೇನು ಮಹೇಂದ್ರ ಅವರು ಖರೀದಿ ಮಾಡಿದ್ದಾರೆ ಅಂತ ಏನೈತಿ ಹೇಳಲಾಗ್ತಾ ಇದೆ, ಇವರು ಖರೀದಿ ಮಾಡಿದಂತಹ 7 ತಿಂಗಳಿಗೆ ಇವರಿಗೆ 50-50 ಅನುಪಾತದಲ್ಲಿ ಒಟ್ಟು 19 ಸೈಟ್ಗಳನ್ನ ಕೊಡಲಾಗಿದೆ. ಇದು ಇರುವಂತಹದ್ದು ಪ್ರಶ್ನೆ. ಬೇಸಿಕಲಿ ಸ್ವಾಧೀನ ಆಗಿರುವಂತಹ ಭೂಮಿ ಯಾವ ರೀತಿಯಾಗಿ ರಿಜಿಸ್ಟರ್ ಆಯ್ತು ಅನ್ನುವಂಥ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಅದರ ಜೊತೆಗೆ ಸ್ವಾಧೀನ ಪಡಿಸಿಕೊಂಡಂತ ಭೂಮಿಗೆ ಪರಿಹಾರವನ್ನ ಒಂದು ಬಾರಿ ಕೊಟ್ಟ ಮೇಲೂ ಮತ್ತೆ ಯಾವ ರೀತಿಯಾಗಿ ಇದಕ್ಕೆ ಪರಿಹಾರ ಬಂತು? ಯಾಕೆಂದ್ರೆ ಅರವಿಂದ್, ಒಬ್ಬೊಬ್ಬ ರೈತರು ಒಂದೊಂದು ಭೂಮಿಯನ್ನು ಕಳ್ಕೊಂಡಂತ ಸಂದರ್ಭದಲ್ಲಿ ಕೋರ್ಟ್ಗಳು ನೋಟಿಸ್ಗಳ ಮೇಲೆ ನೋಟಿಸ್ ಕೊಟ್ಟಿದೆ ಮೂಡದವ್ರಿಗೆ, ಅವರಿಗೆ ಪರಿಹಾರ ಕೊಡಿ ಅಂತ. ಅಂತಿಮವಾಗಿ ಮೂಡದವರು ಅವರ ಆಫೀಸಲ್ಲಿರುವಂತಹ ಮೇಜು ಕುರ್ಚಿಗಳನ್ನ ಜಪ್ತಿ ಮಾಡ್ಕೊಂಡು ಹೋಗಕ್ಕೆ ಬಿಟ್ಟಿದ್ದಾರೆ ಹೊರತು ಪರಿಹಾರವನ್ನಂತೂ ಕೊಟ್ಟಿಲ್ಲ. ಆದ್ರೆ ಈ ಪ್ರಕರಣದಲ್ಲಿ ಕೇವಲ 7 ತಿಂಗಳಿಗೆ 19 ಸೈಟ್ಗಳ ಪರಿಹಾರವನ್ನ ಯಾವ ರೀತಿಯಾಗಿ ಬಂತು? ಅಲ್ಲಿಗೆ ಯಾರ ಇನ್ಫ್ಲೂಯೆನ್ಸ್ ನಡೀತಾ ಇದೆ? ಅಲ್ಲಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥದ್ದು ಭ್ರಷ್ಟಾಚಾರಗಳನ್ನ ಯಾವ ರೀತಿಯಾಗಿ ಡಿಸೈನ್ ಆಗಿ ಮಾಡಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಮಟ್ಟದ ಉಪಗ್ರಹ ಕೇಂದ್ರಗಳಂತೀವಲ್ಲ, ಹಂಗೆ ಇದೊಂಥರ ಭ್ರಷ್ಟಾಚಾರದ ಉಪಗ್ರಹ ಕೇಂದ್ರ ರೀತಿಯಾಗಿ ಮಾರ್ಪಟ್ಬಿಟ್ಟಿದೆ. ಅರವಿಂದ್, ರೈಟ್. ಥ್ಯಾಂಕ್ ಯು KP, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಫ್ಕೋರ್ಸ್ GT ದೇವೇಗೌಡರ ಅಳಿಯ ಅಲ್ವಾ, ಅವ್ರದ್ದೇ ನಡೆದಿರುತ್ತೆ ಮಾತುಗಳು. ಅದಕ್ಕೆ ಹೇಳ್ತಾ ಇದ್ದಿದ್ದು ಸ್ನೇಹಮಯಿ ಕೃಷ್ಣ ಅವ್ರು ಯಾವಾಗಲೂ ಎಲ್ಲರ ಬಂಡವಾಳ ಬಯಲಾಗುತ್ತೆ ಈ ಪ್ರಕರಣ ಪಾರದರ್ಶಕವಾದ ತನಿಖೆ ಆದರೆ ಅಂತ ಎಲ್ಲ ಜನಪ್ರತಿನಿಧಿಗಳಿಗೂ ಗೊತ್ತಾಗ್ತಾ ಇದೆ ಇವಾಗಷ್ಟೇ.